ಮಾಡ್ಕೊಳ್ಳೋಣ. ಹಡಪದ ಸಮಾಜದವರು ಕಳೆದ ದಶಕಗಳಿಂದಲೂ ಸಮುದಾಯ ಭವನಕ್ಕಾಗಿ ಅವರು ಮನವಿಯನ್ನ ತಹಸೀಲ್ದಾರ್ ಮೇಡಮರವರಿಗೆ ಕೂಡ ಈ ಮನವಿಯನ್ನು ಸಲ್ಲಿಸಿದ್ದಾರೆ. ಇದುವರೆಗೂ ಸಮುದಾಯ ಭವನ ವಿತರಣೆ ಮಾಡ್ತಾ ಇದ್ದಾರೆ. CS ಸುರೇಶ್ ಚಂದ್ರಶೇಖರಪುರದ ಗ್ರಾಮದ ಸುರೇಶ್ ಅವರು ಸನ್ಮಾನ್ಯ ಶಾಸಕರು ಅವರಿಗೆ ಕ್ಷೌರಿಕ ಸಾಧನಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ವೈಭವದ ಸಮಾಜದವರು ಅಂತ ಹೇಳಿದ್ರೆ ಸಮಾಜದಲ್ಲಿ ಒಂದು ಕೆಟ್ಟ ಸಂಪ್ರದಾಯ ಇದೆ. ಇವರನ್ನು ನೋಡಿದ್ರೆ ಯಾವುದೇ ಕೆಲಸ ಕಾರ್ಯಗಳು ಆಗುವುದಿಲ್ಲ ಅಂತಕ್ಕಂಥದ್ದು 12ನೇ ಶತಮಾನದಲ್ಲೇ ಬಂದಿರತಕ್ಕಂಥದ್ದು. ಅದನ್ನು ಹೋಗಲಾಡಿಸಲಿಕ್ಕೋಸ್ಕರನೇ ಅಂತಹ ಬಸವೇಶ್ವರರು ಇವರನ್ನ ಆಪ್ತ ಕಾರ್ಯದರ್ಶಿಗಳನ್ನಾಗಿ ಮಾಡಿಕೊಂಡರು. ಇದು ಒಂದು ಗೌರವತೆ ಗಡ್ಡಗಳನ್ನು ಇಟ್ಕೊಂಡು ಅಸಹ್ಯಕರವಾಗಿರ್ತಕ್ಕಂಥ ನಾಗರಿಕ ಸಮಾಜದಲ್ಲಿ ಬದುಕತಕ್ಕಂಥದ್ದು ಬಹಳಷ್ಟು ತೊಂದರೆ ಆಗಿದೆ. ಆದರೆ ಹಡಪದ ಸಮಾಜದವರು ಅವರು ಸ್ವಚ್ಛತೆ ಮಾಡೋದ್ರಿಂದ ನಾವು ಇಷ್ಟು ಎಲ್ಲರೂ ಶುಭ್ರವಾಗಿ ಕಲ್ಪಿಸಲಿಕ್ಕೆ ಕಾರಣೀಭೂತರಾಗಿದ್ದೇವೆ. ಅಂತಹ ವ್ಯಕ್ತಿಗಳನ್ನು ನೋಡಿದ ಕೆಲಸ ಆಗಲ್ಲ ಅನ್ನೋದನ್ನ ಆ ಮೌಢ್ಯತೆಯನ್ನ ಹೋಗಲಾಡಿಸಿದಂತ ಏಕೈಕ ವ್ಯಕ್ತಿ ಅಂದರೆ ಸಾಮಾಜಿಕದ ಕ್ರಾಂತಿ ಇಡೀ ವಿಶ್ವವನ್ನೇ ಬೆಳಗಿಸಿದ ಜಗಜ್ಯೋತಿ ಬಸವೇಶ್ವರರು ಆಪ್ತ ಕಾರ್ಯದರ್ಶಿಗಳನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಅಂತಹ ಸಮಾಜದ ಜಯಂತಿಯಲ್ಲಿ ಬಸವಪ್ರಿಯ ಕೂಡಲ ಮಾತಾಡ್ತಾ ಇದ್ದಾರೆ. ರಚನಾ ಮಂಟಪಕ್ಕೆ ಸೆಕ್ರೆಟರಿ ತರ ಪ್ರಧಾನ ಕಾರ್ಯದರ್ಶಿ ಮಂಡ್ಯ ಆದರೆ ಪ್ರಧಾನ ಕಾರ್ಯದರ್ಶಿ ಹೇಳ್ದಂಗೆ ಅದೇ ಹಡಪದ ಕಮಿಟಿಯವ್ರ ಮುಖ ನೋಡಿದ್ರೆ ಏನೋ ಕೆಟ್ಟದಾಗ್ಬಿಡುತ್ತೆ ಅನ್ನೋದೊಂದೇನು ಎಲ್ಲರ ತಲೆಯಲ್ಲೂ ಅನಿಸಿಕೆ ಇರುತ್ತಲ್ಲ, ಅದನ್ನು ಹೋಗ್ಲಾಡ್ಸಕ್ಕಂದ್ರೆ ಬಸವಣ್ಣನವರು ಫಸ್ಟ್ ಬಸವಣ್ಣನ ಭೇಟಿಯಾಗಿ ಬರ್ಬೇಕಾದ್ರೆ ಫಸ್ಟ್ ಇವ್ರ ಮುಖ ನೋಡಿ ಒಳಗೆ ಬರಬೇಕು ಅನ್ನೋದೊಂದು ಪದ್ಧತಿನ ಅಳವಡಿಸಿರ್ತಾರೆ. ಸೊ ಹಂಗಾಗಿ ಎಲ್ಲಾನು ಮೂಢನಂಬಿಕೆಗಳ ವಿರುದ್ಧ ಹೋರಾಟದಲ್ಲಿ ಇವರು ಒಬ್ಬರು ತುಂಬ ವರ್ಷಗಳ ಬಂದಿದ್ದಾರೆ. ಸೊ ಈಗ ಎಲ್ಲ ಜಯಂತಿ ಅಂದರೆ ಸರ್ ನಾವೇನು ಮಾಡ್ತೀವಿ, ಒಂದು ಜಾತಿಗೆ ಸೀಮಿತ. ಒಂದು ಜಯಂತಿ ಅಂದರೆ ಈ ಕಮ್ಯುನಿಟಿ ಇರೋದು, ವಾಲ್ಮೀಕಿ ಜಯಂತಿ ಅಂದರೆ ST ಅವ್ರು ಮಾಡಬೇಕು, ಬಸವಣ್ಣ ಜಯಂತಿ ಅಂದರೆ ಲಿಂಗಾಯತ್ ಮಾಡಬೇಕು ಅನ್ನೋದು. ಸೊ ಎಲ್ಲರೂ ಕೂಡ ನಾವು ಆ ಜಯಂತಿಯ ಯಾವ ಜಯಂತಿ ಆಚರಣೆ ಮಾಡ್ತೀವಿ ಅವ್ರ ವ್ಯಕ್ತಿತ್ವದಿಂದ ಅಟ್ಲೀಸ್ಟ್ 1% ಏನಾದರೂ ಕೂಡ ಈಗ ಇವರೆಲ್ಲ ಅನುಭವ ಮಂಟಪ ಕಟ್ಟಿದ್ದೆ ಕಾಯಕವೇ ಕೈಲಾಸ ಮಾಡೋ ಕೆಲಸದಲ್ಲೇ ಕೈಲಾಸ ನೋಡಿ ಅನ್ನೋದೊಂದೇನು ವಾದ ಇತ್ತು. ಅದನ್ನೆಲ್ಲರೂ ನಾವು ಪಾಲಿಸೋಣ ಅಂತ ಹೇಳ್ತೀರಾ. ಇವರು ಕೋಟೇಶ್ವರು ಒಂದೆರಡು ಪಾಯಿಂಟ್ ರೈಸ್ ಮಾಡಿದ್ರು. ಫಂಡ್ ನಮಗೆ ಏನಾಗುತ್ತೆ, ಜಯಂತಿ ಮುಗಿದು ನೆಕ್ಸ್ಟ್ ಇಯರ್ಗೆ ರಿಲೀಸ್ ಆಗುತ್ತೆ. ಇಟ್ಸ್ ನಾಟ್ ಎಲ್ಲ ಜಯಂತಿಗೂ ಅಲ್ಲ, ಕೆಲವೊಂದು ಜಯಂತಿಗೆ ರಿಲೀಸ್ ಆಗುತ್ತೆ, ಕೆಲವೊಂದು ಜಯಂತಿಗೆ ರಿಲೀಸ್ ಆಗೋದಿಲ್ಲ. ಅದನ್ನೆಲ್ಲರೂ ಎವ್ರಿ ಇಯರ್ ನಾವು ಅಕೌಂಟಲ್ಲಿ ಇಟ್ಕೊಂಡಿರ್ತೀವಿ. ಒನ್ ಮೋರ್ ಥಿಂಗ್ ಹೇಳ್ದಂಗೆ ಸಮುದಾಯ ಭವನ ಸರ್ ನಾಟ್ ಓನ್ಲಿ ಹಡಪದ ಅರ್ಪಣ ಅಂತಲೇ ಅಲ್ಲ ಸರ್, ತುಂಬ ಸರಿ ಡಿಸ್ಕಷನ್ಗೆ ಕುತ್ಕೊಂಡಾಗೆ ನಮ್ಮ ಜನ ತುಂಬ ನಾವು ಸುಮಾರು ಸತಿ ಶಾಸಕರಿಗೂ ಕೂಡ ತಹಸೀಲ್ದಾರಿಗೂ ಕೂಡ ಮನವಿ ಸಾಕಷ್ಟು ಬಾರಿ ಕೊಟ್ಟಿದ್ದೀವಿ ಸರ್. ನಾವು ಒಂದು ಸತಿ ಅಲ್ಲ ಮೂರ್ನಾಲ್ಕು ಬಾರಿ ಕೊಟ್ಟಿದ್ದೀವಿ. ಭಾಗೀರಥಿ ಮೇಡಮ್ ಅವರಿಗೆ ಕೊಟ್ಟಿದ್ದೀವಿ, ಆಮೇಲೆ ಗೋಪಾಲಕೃಷ್ಣ ಸಾರಿಗೆ ಕೊಟ್ಟಿದ್ದೀವಿ, ನಾಗೇಂದ್ರಕ್ಕೂ ಕೂಡ ಕೊಟ್ಟಿದ್ದೀವಿ ಸರ್. ಯಾವುದೇ ರೀತಿ ನಮ್ಮ ಸಮಾಜಕ್ಕೆ ಯಾವುದೇ ರೀತಿ ಯಾವುದೋ ಸೌಲಭ್ಯ ಇಲ್ಲ, ಯಾವುದೋ ಒಂದು ನಮ್ಮ ಸಮಾಜನ ಗುರುತಿಸಿ ಯಾವುದೋ ಒಂದು ಅನುಕೂಲ ಮಾಡಿಲ್ಲ ಸರ್. ನಾವು ದಯಮಾಡಿ ನೀವು ಸ್ಥಳೀಯ ಶಾಸಕರಿದ್ದೀರಿ, ನಮ್ಮ ಸಮಾಜದ ಮೇಲೆ ನೀವು ಗೌರವ ಇಟ್ಟು ನಮ್ಮ ಸಮಾಜಕ್ಕೆ ನೀವು ಒಂದು ಸೌಲಭ್ಯವನ್ನು ಕೊಡಬೇಕು ಸರ್. ಯಾಕಂದರೆ ನಮ್ಮ ಸಮಾಜದಲ್ಲಿ ಭಾಳ ಬಡತನ ಇದೆ ಸರ್. ಅವತ್ತೇ ನಮ್ಮ ಇಲ್ಲಿ ಸುಮಾರು ಜನ ಎಜುಕೇಷನ್ ಭಾಳ ಕಡಿಮೆ ಇದೆ ಸರ್. ಎಜುಕೇಷನ್ನು ಅವತ್ತೇ ವೃತ್ತಿ ಮಾಡ್ಕೊಂಡು ಜೀವನ ಮಾಡ್ಬೇಕು ಸರ್. ಅಂಥದ್ರಲ್ಲಿ ನಮ್ಮ ಸಮಾಜದ ಓದ್ಸಕ್ಕೆ ಆಗದಂಥ ಕಷ್ಟ ಭಾಳ ಅನುಭವಿಸಿದ್ದಾರೆ ಸರ್. ಬರೀ SLC ಓದಿಸಿ ಅವರ ವೃತ್ತಿ ಮಾಡಿ ಕಲಿಸೋದು ಈ ಥರ ಒಂದು ಭಾಳ ಒಂದು ಇದಿದೆ ಸರ್. ದಯಮಾಡಿ ನಮ್ಮ ಸಮಾಜಕ್ಕೆ ನೀವು ಏನಾದರೂ ಒಂದು ವ್ಯವಸ್ಥಿತ ಮಾಡ್ಬೇಕು ಸರ್. ನಮ್ಮ ಸಮಾಜ ಯಾವಾಗಲೂ ಕೂಡ ನಿಮ್ಮ ಜೊತೆಯಾಗಿರುತ್ತೆ, ನೀವು ಕೂಡ ನಮ್ಮ ಜೊತೆಯಾಗಿರಿ. ನಮ್ಮ ಕಷ್ಟ ಸುಖಗಳಿಗೆ ನೀವು ಭಾಗಿಯಾಗಿ ಸರ್, ನಮ್ಮ ಕಷ್ಟ ಸುಖಗಳಿಗೆ ನಾವು ಭಾಗಿಯಾಗ್ತೀವಿ. ದಯಮಾಡಿ ನಮ್ಮ ಸಮಾಜ ಮೇಲೆ ಒಂದು ಗೌರವ ಇಡ್ರಿ ಸರ್. ಯಾಕಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ನಾವು ಇಷ್ಟೇ ದಿನ ಅಂತ ಹೇಳೋಕ್ಕಾಗಲ್ಲ ಸರ್. ಮುಂದಿನ ಒಂದು ಅವಧಿಯಲ್ಲಿ ನಮಗೆ ಈಗ ಏನು ನಿಮಗೆ ಮನವಿ ಪತ್ರ ಕೊಡಿ ಸರ್. ನಮಗೆ ನಮ್ಮ ಸಮಾಜಕ್ಕೆ ಏನೇನು ಬೇಕು ಎಲ್ಲ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ದಯಮಾಡಿ ಅದನ್ನು ನೀವು ನಮ್ಮ ಸಮಾಜಕ್ಕೆ ಒಂದು
ಒಂದು ಕೆಲಸವನ್ನು ಮಾಡಿಕೊಡ್ಬೇಕು ಸರ್. ಒಂದು ಜಾಗ ಆಗಿರ್ಬೋದು, ಅದಕ್ಕೊಂದು ಸಮುದಾಯ ಭವನ ಆಗಿರ್ಬೋದು, ಅಥವಾ ಸರ್ಕಾರದಿಂದ ಯಾವುದೋ ಒಂದು ಅನುಕೂಲ ಆಗಿರ್ಬೋದು, ತಾವು ದಯಮಾಡಿ ಅದನ್ನು ನಮಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಆಮೇಲೆ ತಹಸೀಲ್ದಾರ್ ಮೇಡಮ್ಗೆ ನಾವೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಜಿಲ್ಲಾ ಮಟ್ಟದಲ್ಲಿ ಪ್ರತಿ ಸಾರಿ ಜಯಂತಿ ಮಾಡಿದಾಗ ಇಷ್ಟು ಫಂಡ್ ಅಂತ ಬರುತ್ತೆ ಮೇಡಮ್, 50,000 ಬರುತ್ತೆ. ಈಗ ನಾವು 3 ಬಾರಿ 4 ಬಾರಿ ಜಯಂತಿ ಮಾಡಿದಾಗ ಕೂಡ ನಿಮ್ಮ ತಾಲೂಕು ವತಿಯಿಂದ ನಮಗೆ ಯಾವುದೋ ಒಂದು ಅನುದಾನ ಬಂದಿಲ್ಲ. ಅದು ಬಂದರೂ ಬಂದಿದ್ದೋ ಬಂದಿಲ್ಲ ನಮಗೆ ಮಾಹಿತಿ ಗೊತ್ತಿಲ್ಲ ಮೇಡಮ್. ನಮ್ಗೆ ಮಾಹಿತಿ ನಮ್ಮ ಸಮಸ್ಯೆಗೆ ಯಾಕೆ ನೀವು ತಿಳಿಸಿಲ್ಲ. ಅದು ಬಂದಿರೋದು ಎದಕ್ಕೆ ಖರ್ಚು ಮಾಡ್ತಿದ್ರೆ ಏನು ಆಗ್ತೈತೆ ಅದನ್ನು ದಯಮಾಡಿ ನಮ್ಮ ಸಮಾಜದವರಿಗೆ ನೀವು ಅದನ್ನ ಸ್ವಲ್ಪ ವಿವರಿಸಿ ಹೇಳ್ಬೇಕು. ಯಾಕಂದರೆ ಅದು ಸ್ವಲ್ಪ ಕೆಲವೊಂದು ಮೈಂಡ್ಸೆಟ್ನಲ್ಲಿ ಅದು ಗೊತ್ತಾ ಇದೆ. ಯಾಕಂದರೆ ಅದು ಇಲ್ಲಿ ಕ್ಲಿಯರ್ ಆಗಬೇಕು, ಸಮಸ್ಯೆ ಆಗಬಾರ್ದು ಮೇಡಮ್. ಅದಕ್ಕಾಗಿಯೇ ದಯಮಾಡಿ ನಿಮ್ಮ ಮುಖಾಂತರನೇ ಅದು ಯಾವುದೋ ಖರ್ಚು ಮಾಡ್ತಾ ಇದ್ದೀರಾ ಅಥವಾ ಬಂದಿಲ್ಲ ಸ್ವಲ್ಪ ನಿಮ್ಮ ಮುಖಾಂತರನೇ ನಮ್ಮ ಸಮಾಜಕ್ಕೆ ತಿಳಿಸ್ಬೇಕು. ಮತ್ತೆ ಏನಪ್ಪ ಹೇಳ್ಬೇಕಂತಂದರೆ ದಯಮಾಡಿ ನಾವೇನು ಮನವಿ ಕೊಟ್ಟಿರೋ ದಯಮಾಡಿ ಸರ್ ಅದು ಒಂದು ಜಾಗಕ್ಕೆ ನಮ್ಗೆ ಒಂದು ಅನುಕೂಲ ಮಾಡಿಕೊಡಿ. ಸದಾ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ನನ್ನ ಮಾತಲ್ಲಿ ಏನಾದರೂ ತಪ್ಪಾಗಿದೆ ಮಾಡಿಲ್ಲ ಅಂತ ಹೇಳಿ ಗಡ್ಡೆಗಳನ್ನು ಕಿತ್ಕೊಂಡು ಅಸಹ್ಯಕರವಾಗಿರ್ತಕ್ಕಂಥ ನಾಗರಿಕ ಸಮಾಜದಲ್ಲಿ ಬದುಕ್ತಕ್ಕಂಥದ್ದು ಬಹಳಷ್ಟು ತೊಂದರೆ ಆಗಿದೆ. ಆದರೆ ಹಬ್ಬದ ಸಮಾಜದವರು ನಾವು ಸ್ವಚ್ಛತೆ ಮಾಡೋದ್ರಿಂದ ನಾವು ಇಷ್ಟು ಎಲ್ಲರೂ ಶುಭ್ರವಾಗಿ ಕಂಡುಹಿಡಿಸಲಿಕ್ಕೆ ಕಾರಣೀಭೂತರಾಗಿದ್ದೇವೆ. ಅಂತಹ ವ್ಯಕ್ತಿಗಳನ್ನು ನೋಡಿದ ಕೆಲಸ ಆಗಲ್ಲ ಅನ್ನೋದನ್ನ, ಆ ಮೌಢ್ಯತೆಯನ್ನ ಹೋಗಲಾಡಿಸಿದಂತ ಏಕೈಕ ವ್ಯಕ್ತಿ ಅಂದರೆ ಸಾಮಾಜಿಕ ಕ್ರಾಂತಿ ಇಡೀ ವಿಶ್ವವನ್ನೇ ಬೆಳಗಿಸಿದ ಜಗಜ್ಯೋತಿ ಬಸವೇಶ್ವರರು ಆಪ್ತ ಕಾರ್ಯದರ್ಶಿಗಳನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಅಂತಹ ಸಮಾಜದ ಜಯಂತಿಯಲ್ಲಿ ಬಸವ ಪ್ರಿಯ ಕೂಡಲ